ಫೈನಲಿ ರೀಚ್ ಆಗಿ ಇಲ್ಲಿ ರೂಮ್ ಮಾಡಿದ್ವಿ. ಈ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೇಮ್ ಕೊಡ್ತೀನಿ. ಇಲ್ಲೆಲ್ಲರೂ ಬರೋಕ್ಕಾಗಲ್ಲ, ಅಲ್ಲಿ ಪರ್ಮಿಷನ್ ತೊಗೊಂಡೇ ಬರಬೇಕು. ಇಲ್ಲಿ ಒಂದು 50 ಎಕರೆಯಲ್ಲಿ ಇದು ಇರೋದು ಲೇಔಟ್ ಥರ. ಇಲ್ಲಿ ನೋಡಿ ಇಷ್ಟು ಪ್ರಶಾಂತವಾಗಿರುತ್ತೆ. ಇಲ್ಲಿ ಟೋಟಲಿ ಇಲ್ಲಿ ನಾನ್ ವೆಜ್ ಅಲೋ ಇಲ್ಲ, ಇಲ್ಲಿ ಬರೀ ವೆಜ್ ಮಾತ್ರ. ಮತ್ತು ಡ್ರಿಂಕ್ಸು ಯಾವುದು ಅಲೋ ಇಲ್ಲ. ಟೋಟಲಿ ಇದು ಸ್ಪಿರಿಚುವಲ್ ಪ್ಲೇಸ್. ಇದು ನಿಯರ್ ಸಂಘ ಮಾತ್ರ ಬರುತ್ತೆ, ಆದರೆ ಈ ಪ್ಲೇಸು ಯಾರಿಗೂ ಗೊತ್ತಿಲ್ಲ. ಇದನ್ನು ಈ ಆಶ್ರಮ ಒಂದಿದು ಗುರುಕುಲ, 2 ವೇದ ಹೇಳ್ಕೊಡ್ತಾರೆ ಇಲ್ಲಿ. ನೋಡಿ ಇದು ರೂಮಲ್ಲಿ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಒಂದ್ಸಲಿ ಬನ್ನಿ ಒಳಗಡೆ. ನೋಡಿ ಇದು ನಮಗೆ ಕೊಟ್ಟಿರುವಂಥ ರೂಮ್ ಇದು. ಮೇಲೆ ಇದು ರಿಸೆಪ್ಷನ್ನು, ಇಲ್ಲಿ ಕೆಳಗಡೆಗೆ ಮೇಲೆ ನನ್ನ ರೂಮ್ ಇದೆ. ನನ್ನ ರೂಮ್ ಬಂದು ಯೂನಿವರ್ಸಲ್ ನಂಬರ್ 6 ತಗೊಂಡಿದ್ದೀನಿ. ನಾನು ಎಲ್ಲಿ ಹೋದರೂ 369ಅಲ್ಲಿ ಯಾವುದಾದ್ರೂ ಒಂದು ತೊಗೊಂಡಿದ್ದೀನಿ. ಬನ್ನಿ ನನ್ನ ರೂಮ್ ತೋರಿಸ್ತೀನಿ ನಿಮಗೆ. ಇದು ಯಾವ ಪ್ಲೇಸ್ ಅಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೇಮ್ ಕೊಡ್ತೀನಿ. ನೋಡಿ ಇದು ನನ್ನ ರೂಮ್ 6 ಅಂತ ನೋಡಿ, ಅಲ್ಲಿ ಇದು ನನ್ನ ರೂಮ್. ಓಕೆ, ಯೂನಿವರ್ಸಲ್ ನಂಬರಲ್ಲಿ ನಾನು ಸೆಲೆಕ್ಟ್ ಮಾಡೋದು. ಯಾವಾಗ ಬಂದರೂ ಈ ರೂಮ್ ಏನಂತ ಕೊಡೋದು. ಹೊರಗಡೆ ನೋಡೋಣ ಹೇಗಿದೆ ಅಂತ. ನೋಡಿ ಇದೇ ನನ್ನ ರೂಮ್. ಇಲ್ಲಿ ಪ್ರಶಾಂತವಾಗಿ ವರ್ಕ್ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಇಲ್ಲಿ ಡ್ರಿಂಕ್ಸ್ ಅಲೋ ಇಲ್ಲ, ನಾನ್ ವೆಜ್ ಅಲೋ ಇಲ್ಲ ಈ ಪ್ಲೇಸಲ್ಲಿ ಮಾತ್ರ. ಇದು ನೋಡಿ ತುಂಬ ಕಂಫರ್ಟಬಲ್ ಇದೆ ಪ್ಲೇಸು, ಮತ್ತು ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಸ್ಪಿರಿಚುವಲ್ ಎನರ್ಜಿ ಏನು ಬೇಕೋ ಅಲ್ಲಿ ಇರುತ್ತೆ. ಮತ್ತು ಇಲ್ಲಿ ಯಾವುದು ನೆಟ್ವರ್ಕ್ ಸಿಗಲ್ಲ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೊಬೈಲ್ ನೆಟ್ವರ್ಕ್ ಯಾವುದು ಸಿಗಲ್ಲ, ಅಲ್ಲಿ ಕೊಟ್ಟಿರೋ ವೈಫೈ ಮಾತ್ರ ವರ್ಕ್ ಆಗೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಬಂದುಬಿಟ್ರೆ ಆರಾಮಾಗಿ ಫೋನ್ ತೊಂದರೆ ಇರಲ್ಲ ಅಷ್ಟೇ. ವೈಫೈ ಬೇಕಂದರೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಇವಾಗ ಕೆಳಗಡೆ ಹೋಗಿ ಊಟ ಟೈಮ್ ಆಗಿದೆ. ಹೋಗಿ ಊಟ ಯಾರ ಜೊತೆ ಮಾಡ್ತಾಯಿದ್ದೀವಿ ಹೇಳಿ, ಸರ್ಪ್ರೈಸ್. ವೇದ ಕಲ್ಪನೆ ಹತ್ರ ನಾವು ಇದನ್ನು ಮಾಡೋದು ನೋಡಿ. ಎಷ್ಟು